ಇದು 30 ವರ್ಷದ ವೇಟ್ ಟ್ರೈನಿಂಗ್ ಮಾಡುವ ಮಹಿಳೆಯ ಕಾಲು, ಮತ್ತೆ ಇದು 30 ವರ್ಷದ ವೇಟ್ ಟ್ರೈನಿಂಗ್ ಮಾಡದೇ ಇರುವ ಮಹಿಳೆಯ ಕಾಲು. ಈಗ ಸರ್ಪ್ರೈಸಿಂಗ್ ವಿಷಯ ನೋಡಿ, ಇದು 70 ವರ್ಷ ಆಗಿದ್ರು ಇಂದಿಗೂ ವೇಟ್ ಟ್ರೈನಿಂಗ್ ಮಾಡುವ ಮಹಿಳೆಯ ಕಾಲು, ಮತ್ತೆ ಇದು 70 ವರ್ಷದ ವೇಟ್ ಟ್ರೈನಿಂಗ್ ಮಾಡದೇ ಇರುವ ಮಹಿಳೆಯ ಕಾಲು. ತುಂಬಾ ಜನ ಹುಡುಗಿರು ವೇಟ್ ಟ್ರೈನಿಂಗ್ ಮಾಡೋದು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಲ್ಲ ಫೋಟೋ ತಗೊಳ್ಳೋದಕ್ಕೆ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಅದು ನಿಜ ಅಲ್ಲ. ನಮ್ಗೆ ಏಜ್ ಆದಾಗೆ ಬಾಡಿಲಿರೋ ಮಸಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಮಸಲ್ ಕಮ್ಮಿ ಆದಷ್ಟು ನಮ್ಮ ಡೈಲಿ ರೂಟೀನ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ಚೇರ್ ಇಂದ ಏಳೋದು, ಸ್ಟೆಪ್ಸ್ ಹತ್ತೋದು, ಇವನ್ ಇಂಡಿಪೆಂಡೆಂಟ್ ಆಗಿ ಬದುಕೋದು ಕೂಡ ಕಷ್ಟ ಆಗುತ್ತೆ. ಆದ್ರಿಂದ ವೇಟ್ ಟ್ರೈನಿಂಗ್ ಅಂದ್ರೆ ಕೇವಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡೋದಲ್ಲ. ನಿಮ್ಮ ಬಾಡಿ ಲೈಫ್ ಲಾಂಗ್ ಇಂಡಿಪೆಂಡೆಂಟ್ ಆಗಿ ಸಪೋರ್ಟಿವ್ ಆಗಿರ್ಬೇಕು ಅಂತ ಅಂದ್ರೆ ವೇಟ್ ಟ್ರೈನಿಂಗ್ ತುಂಬಾನೇ ಇಂಪಾರ್ಟೆಂಟ್. ನೀವು ಇವತ್ತು ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಲ್ಲ, 40 ವರ್ಷ ಆದ್ಮೇಲೂ ಕೂಡ ಹೆಲ್ದಿ ಅಂಡ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಂದ್ರೆ ಇವತ್ತೇ ವೇಟ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಡೀಟೇಲ್ಡ್ ವರ್ಕೌಟ್ ಪ್ಲಾನ್ ಬೇಕು ಅಂತ ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪೇಜ್ ಅನ್ನ ಫಾಲೋ ಮಾಡಿ, ವರ್ಕೌಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ ಡಾಕ್ಯುಮೆಂಟ್ ಶೇರ್ ಮಾಡ್ತೇನೆ.